ಹಾಯ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಪ್ರಭು ಸರ್. ಶ್ರೀಮಾತಾ IAS ಆ್ಯಂಡ್ KAS ಅಕಾಡೆಮಿ ವಿಜಯಪುರ್ ಮತ್ತು ಶ್ರೀಮಾತಾ ಸ್ಪರ್ಧಾ ತರಬೇತಿ ಕೇಂದ್ರ ಸಿಂದಗಿ ಎರಡೂ ಸಂಸ್ಥೆ ಜಂಟಿಯಾಗಿ ಒಂದು ಯೂಟ್ಯೂಬ್ ಚಾನಲ್ ಆರಂಭಿಸಿದ್ದೇವೆ. ಅದರಲ್ಲಿ ಸಾಕಷ್ಟು ವಿಡಿಯೋಗಳನ್ನು ತಾವೀಗ ನೋಡಿದ್ದೀರಿ. ಅದೇ ರೀತಿ ಇನ್ನಿಷ್ಟು ವಿಡಿಯೋಗಳನ್ನು ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಾವು ನೋಡುವಂಥ ಒಂದು ವಿಡಿಯೋ ಯಾವುದು ಅಂದರೆ ಓಷಾನಿಕ್ ಕರೆಂಟ್. ಹಿಂದಿನ ವಿಡಿಯೋದಲ್ಲಿ ಓಷಾನಿಕ್ ಕರೆಂಟ್ಗಳನ್ನು ಕುರಿತು ಸಾಕಷ್ಟು ವಿಡಿಯೋಗಳನ್ನು ನೋಡಿದಿರಿ. ಆದರೆ ಇವತ್ತು ಸ್ಪೆಸಿಫಿಕ್ ಆಗಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಪೆಸಿಫಿಕ್ ಓಷನ್ ಕರೆಂಟ್ಸ್, ಅಂದರೆ ಶಾಂತ ಮಹಾಸಾಗರದಲ್ಲಿ ಬರ್ತಕ್ಕಂಥ ಓಷನ್ ಕರೆಂಟ್ಸ್ಗಳನ್ನು ನಾವು ನೋಡ್ಕೊತ ಹೋಗೋಣ. ಮೊದಲು ಆ ಶಾಂತ ಸಾಗರದ ಕರೆಂಟ್ಸ್ಗಳನ್ನು ನೋಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಅದ್ರ ಸುತ್ತ ಇರತಕ್ಕಂಥ ಲ್ಯಾಂಡ್ ಮಾಸನ್ನು ನೋಡ್ಕೊತ ಹೋಗೋಣ. ಓಕೆ, ಒಂದನೇದಾಗಿ ನಾವು ನೋಡ್ಕೊತ ಬರೋಣ. ದಿಸ್ ಈಸ್ ಅಮೇರಿಕಾ, ನಾರ್ತ್ ಅಮೇರಿಕಾ ಅಂತ ನೋಡ್ತೀವಿ ಸರ್. ಇದು ನಾರ್ತ್ ಅಮೇರಿಕಾ ಅಂತ ನೋಡ್ತೀವಿ. ಇಲ್ಲಿ ಬರುತ್ತೆ ಅಲಸ್ಕಾ ಬರುತ್ತೆ, ಇಲ್ಲಿ ಬರುತ್ತೆ ಕ್ಯಾಲಿಫೋರ್ನಿಯಾ ಬರುತ್ತೆ. ಪ್ಲೇಸ್ಗಳು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳೇಬೇಕು ನೀವು ಇವು. ನೆಕ್ಸ್ಟ್ ಬರುತ್ತೆ ಸೌತ್ ಅಮೇರಿಕಾ ಬರುತ್ತೆ. ಸೌತ್ ಅಮೇರಿಕಾದಲ್ಲಿ ಇಲ್ಲೊಂದು ದೇಶ ಬರುತ್ತೆ, ಪೆರು ದೇಶ. ಅದಾದ ನಂತರದಲ್ಲಿ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಈ ಕಡೆ ಒಂದು ಬರುತ್ತೆ ಅಂಟಾರ್ಕಟಿಕ್ ಖಂಡ ಬರುತ್ತೆ. ಅದಾದ ನಂತರದಲ್ಲಿ ನೆಕ್ಸ್ಟ್ ಈ ಕಡೆ ನೋಡ್ಕೊಂಡು ಬರೋಣ, ನ್ಯೂಜಿಲ್ಯಾಂಡ್ ಅಂತ ಬರುತ್ತೆ. ಯಾವುದು? ನ್ಯೂಜಿಲ್ಯಾಂಡ್ ಅಲ್ಲಿ ಪಕ್ಕದಲ್ಲೇ ತಾಸ್ಮೇನಿಯಾ ಬರುತ್ತೆ, ಆಸ್ಟ್ರೇಲಿಯಾ ಬರುತ್ತೆ. ಅದ್ರ ಮೇಲ್ಗಡೆನೆ ಇಂಡೋನೇಷ್ಯಾ ಬರುತ್ತೆ. ಈ ಇಂಡೋನೇಷ್ಯಾ ಐಲ್ಯಾಂಡ್, ಗ್ರೂಪ್ ಆಫ್ ಐಲ್ಯಾಂಡ್ಸ್ ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ಬರುತ್ತೆ ಈ ಕಡೆ ರಷ್ಯಾ ಬರುತ್ತೆ, ಇಲ್ಲಿ ಚೈನಾ ಬರುತ್ತೆ, ಇಲ್ಲಿ ಕೊರಿಯಾ ರಾಷ್ಟ್ರಗಳು ಬರ್ತವೆ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಇಲ್ಲಿ ಜಪಾನ್ ಬರುತ್ತೆ. ಇದು ನಿಮ್ಗೆ ಗೊತ್ತಿರಲಿ ಯಾವುದು ಅಂದರೆ ಬೆರಿಂಗ್ ಸ್ಟ್ರೀಟ್. ಇಷ್ಟು ನಾವು ಏನಂದರೆ ಲ್ಯಾಂಡ್ ಮಾಸನ್ನು ನೋಡಬೇಕು. ಆ ಲ್ಯಾಂಡ್ ಮಾಸ್ ನೋಡೋ ಜೊತೆಗೆ ಈ ಪೆಸಿಫಿಕ್ ಓಷನಲ್ಲಿ ಕರೆಂಟ್ಸ್ಗಳು ಏನು ಮಾಡ್ತಾವೆ ಅಂದರೆ 3 ಗೈರನ್ನು ರಚನೆ ಮಾಡ್ತಾವೆ. ಗೈರ್ ಮೀನ್ಸ್ ಒಂದು ಸರ್ಕಲ್ ಕಂಪ್ಲೀಟ್ ಆಯ್ತು ಅಂದರೆ ಅದನ್ನು ನಾವು ಗೈರ್ ಅಂತ ಕರಿತೀವಿ. 3 ಗೈರ್ಗಳನ್ನು ಮಾಡ್ತವೆ. ಅದಕ್ಕಿಂತ ಮುಂಚೆ ನಾವು ಇವಾಗ ನೋಡೋಣ ಸೌತ್ ಪೆಸಿಫಿಕ್ ಓಷನ್ ಮತ್ತು ಇಲ್ಲಿ ಬರ್ತಕ್ಕಂಥ ಕರೆಂಟ್ಸ್ಗಳನ್ನು ಕುರಿತು ನೋಡೋಣ. ಈ ಸೌತ್ ಪೆಸಿಫಿಕ್ ಕರೆಂಟ್ ನೋಡೋಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದಿರಿ ಏನಂದ್ರೆ ಇಕ್ವಿಟೋರಿಯನ್ ರೀಸನಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥ ಕರೆಂಟ್ಸ್ಗಳೆಲ್ಲವೂ ಏನಿರ್ತವೆ, ವಾರ್ಮ್ ಕರೆಂಟ್ ಆಗಿರ್ತವೆ, ಉಷ್ಣ ಪ್ರವಾಹಗಳಾಗಿರುತ್ತವೆ. ಅದೇ ಪೋಲಾರ್ ಸೈಡಿಂದ ಬರ್ತಕ್ಕಂಥ ಈ ಒಂದು ಕರೆಂಟ್ಸ್ಗಳೇನಾಗಿರ್ತವೆ, ಕೋಲ್ಡ್ ಕರೆಂಟ್ಸ್ ಆಗಿರ್ತವೆ ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದಿರಿ. ಬಟ್ ಇವತ್ತು ನಾವು ನೋಡೋಣ ಈ ಒಂದು ಸೌತ್ ಪೆಸಿಫಿಕ್ ಓಷನ್. ಈ ಸೌತ್ ಪೆಸಿಫಿಕ್ ಓಷನಲ್ಲಿ ಕೆಳಗಡೆ ಬರುತ್ತೆ ಸೌತ್ ಇಕ್ವಿಟೋರಿಯಲ್ ಕರೆಂಟ್. ಇದೇನಂದರೆ ಈಸ್ಟ್ ಟು ವೆಸ್ಟರ್ನ್ ಡೈರೆಕ್ಷನ್ಗೆ ಮೂವ್ ಆಗ್ತಿರ್ತ ಕರೆಂಟ್. ಈ ಸೌತ್ ಇಕ್ವಿಟೋರಿಯಲ್ ಕರೆಂಟ್ ಏನು ಮಾಡ್ತು ಅಂತಂದರೆ ಹೋಗಬೇಕಾದಾಗ ಇಲ್ಲಿ ಗ್ರೂಪ್ ಆಫ್ ಐಲ್ಯಾಂಡ್ ಬರ್ತವೆ ಇಂಡೋನೇಷ್ಯಾದ. ಆ ಐಲ್ಯಾಂಡ್ಗೆ ಟಚ್ ಆಗಿ ಏನು ಮಾಡ್ತಾ ಒಂದು ಬ್ರ್ಯಾಂಚ್ ಕೆಳಗಡೆ ಬರುತ್ತೆ ಸರ್, ಒಂದು ಬ್ರ್ಯಾಂಚ್ ಕೆಳಗಡೆ ಬರುತ್ತೆ ಕರೆಂಟ್. ಆ ಕರೆಂಟಲ್ಲಿ ನಾವು ಏನು ಕರಿತೀವಿ ಅಂದರೆ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂತ ಕರಿತೀವಿ ಸರ್. ಏನು ಕರಿತೀವಿ ರೀ? ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಆ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಹಾಗೆ ಕಂಟಿನ್ಯೂ ಹಾಕೋದು ಬಂದ ಮತ್ತೆ ಡೈವರ್ಟ್ ಆಗುತ್ತೆ, ನ್ಯೂಜಿಲ್ಯಾಂಡಿಗೆ ಟಚ್ ಆಗುತ್ತೆ, ಅಲ್ಲಿಂದ ಮತ್ತೆ ಡೈವರ್ಟ್ ಆಗುತ್ತೆ. ನೆಕ್ಸ್ಟ್ ಅದು ಏನು ಮಾಡುತ್ತೆ, ಬಂದು ವೆಸ್ಟ್ ವಿಂಡ್ ಡ್ರಿಫ್ಟ್ ಒಂದಿಗೆ ಕೊಲೈಡ್ ಆಗುತ್ತೆ. ಇದು ಒಂದು ಕಂಪ್ಲೀಟ್ ಆಯ್ತು. ಈ ವೆಸ್ಟ್ ವಿಂಡ್ ಡ್ರಿಫ್ಟ್ ಏನು ಬರುತ್ತಲ್ರಿ, ಇದು ಕಂಪ್ಲೀಟ್ ವಾಟರ್ ಬಾಡಿ ಸರ್. ಹೀಗಾಗಿ ಡ್ರಿಫ್ಟ್ ಮೀನ್ಸ್ ವೇಗವಾಗಿ ಅಂತ ನೋಡ್ತೀವಿ ಸರ್. ವೇಗವಾಗಿ ಆ ಗಾಳಿ ಬೀಸ್ತಾ ನೆಕ್ಸ್ಟ್ ಮುಂದೆ ಹೋಗುತ್ತೆ. ಮುಂದೆ ಹೋಗಬೇಕಾದಾಗ ಈ ಸೌತ್ ಆಸ್ಟ್ರೇಲಿಯಾ ಅಂತ ಸೌತ್ ಅಮೇರಿಕಾ ಏನು ಬರುತ್ತಲ್ಲ, ಈ ಸೌತ್ ಅಮೇರಿಕಾಕ್ಕೆ ಟಚ್ ಆಗಿ ಒಂದು ಬ್ರಾಂಚ್ ಏನು ಮಾಡುತ್ತೆ, ನಾರ್ದರ್ನ್ ಡೈರೆಕ್ಷನ್ಗೆ ಹೋಗುತ್ತೆ, ಒಂದು ಬ್ರಾಂಚ್ ಏನಾಗುತ್ತೆ ಹಾಗೆ ಈಸ್ಟ್ವರ್ಡ್ ಮೂವ್ ಆಗುತ್ತೆ. ಈ ಕರೆಂಟ್ ಏನು ಮಾಡ್ತು ಅಂದರೆ ಬಂದು ಪೆರು ಟಚ್ ಆಗುತ್ತೆ. ಹಾಗಾಗಿ ಇದಕ್ಕೆ ಕರೆಂಟ್ಗೆ ನಾವು ಪೆರು ಕರೆಂಟ್ ಆರ್ ಹಂಬೋಲ್ಟ್ ಕರೆಂಟ್ ಅಂತ ಕರಿತೀವಿ. ಸೌತ್ನಿಂದ ಬಂದಂಥ ನೋಡ್ರಿ, ಇದು ವಾರ್ಮ್ ಕರೆಂಟ್ ಇತ್ತ, ಇದು ಸೌತಿಂದ ಬರೋದ್ರಿಂದ ವೆಸ್ಟ್ ವಿಂಡ್ ಡ್ರಿಫ್ಟು ಮತ್ತು ಪೆರು ಆರ್ ಹಂಬೋಲ್ಟ್ ಕರೆಂಟ್ ಎರಡೂ ಕೋಲ್ಡ್ ಕರೆಂಟ್ ಆಗ್ತವೆ ಸರ್. ಈ ಕೋಲ್ಡ್ ಕರೆಂಟ್ ಬಂದು ಏನು ಮಾಡ್ತಾ ಮತ್ತೊಳಿ ಸೌತ್ ಇಕ್ವಿಟೋರಿಯಲ್ ಈ ಒಂದು ಕರೆಂಟ್ ಜೊತೆಗೆ ಬಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಇದು ಒಂದು ಸರ್ಕಲ್ ಆಯಿತು, ಇದು ಸೌತ್ ಪೆಸಿಫಿಕ್ ಗೈರ್ ಆಯ್ತು ಸರ್. ಇದು ಒಂದು ಕಾನ್ಸೆಪ್ಟನ್ನು ನೋಡ್ಕೊಂಡೆವು, ಸೌತ್ ಪೆಸಿಫಿಕ್ ಗೈರ್. ಇನ್ನು ಅದೇ ರೀತಿ ನಾರ್ತಲ್ಲಿ ನೋಡ್ಕೊಂಡು ಬರೋಣ. ನಾರ್ತಲ್ಲಿ ನಾವು 2 ಗೈರ್ಸನ್ನು ನೋಡ್ತೀವಿ, ಹೌದಾ? ನಾರ್ತ್ ಪೆಸಿಫಿಕ್ ಓಷನಲ್ಲಿ 2 ಗೈರ್ ನೋಡ್ತೀವಿ. ಮೊದಲು ಒಂದನ್ನು ನೋಡ್ಕೊಂಡು ಬರೋಣ. ಯಾವುದು ಅಂತ ಕೇಳಿದ್ರೆ ಸಬ್ ಪೋಲಾರ್ ಗೈರನ್ನು ನೋಡೋಣ ಸರ್. ಸಬ್ ಪೋಲಾರ್ ಗೈರ್ ಹೆಂಗೆ ಫಾರ್ಮೇಷನ್ ಆಗ್ತದೆ ಅಂತಂದ್ರೆ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್ ಹೋಗ್ತದೆ ನೋಡ್ರಿ, ಆ ಕರೆಂಟ್ ಹೋಗಿ ಇಂಡೋನೇಷ್ಯಾಗೆ ಟಚ್ ಆಗಿ ಡೈವರ್ಟ್ ಆಗ್ತದೆ ಸರ್.
ಯಾವ ಕಡೆ ಡೈವರ್ಟ್ ಆಗ್ತದೆ, ನಾರ್ತನ್ ಡೈರೆಕ್ಷನ್ ಡೈವರ್ಟ್ ಆಗ್ತದೆ. ಆ ನಾರ್ತನ್ ಡೈರೆಕ್ಷನ್ ಡೈವರ್ಟ್ ಆಗಿ ಸೊ ಅದೇನು ಮಾಡ್ತದೆ ಅಂತಂದರೆ ನೋಡಿಲಿ, ಕುರೋಶಿಯೋ ಕರೆಂಟ್ ಆಗಿ ಒಂದು ಕರೆಂಟ್ ಏನಾಗ್ತದ, ಕುರಿಯೋಶಿಯೋ ಕರೆಂಟ್ ಅಂದರೆ ಜಪಾನ್ನ ಇಷ್ಟವರ್ಡ್ಗೆ ಬರ್ತದ, ಅದು ಕುರಿಯೋಶಿಯೋ ಕರೆಂಟ್ ಆಗಿ ಬರ್ತದೆ. ಸೊ ಅದೇ ಒಂದಿಷ್ಟು ಏನು ಮಾಡ್ತದೆ, ಡೈವರ್ಟ್ ಆಗಿ ಮತ್ತೆ ಇಲ್ಲಿ ಏನು ಮಾಡ್ತದೆ, ಸುಸುಮಾ ಕರೆಂಟ್ ಅಂತ ಕರಿತೀವಿ ಸರ್. ಅದು ಏನು ಮಾಡ್ತದೆ, ಜಪಾನ್ನ ವೆಸ್ಟರ್ನ್ ಡೈರೆಕ್ಷನ್ ಬರುತ್ತೆ. ಸೊ ಇಲ್ಲಿ ಕೊರಿಯನ್ ರಾಷ್ಟ್ರಗಳ ಕಡೆ ಹೋಗುತ್ತೆ, ಅದು ಸುಸುಮಾ ಕರೆಂಟ್ ಅಂತ ಕರಿತೀವಿ. ಇವು ಎರಡೂ ಕರೆಂಟ್ಸ್ ಏನು ಬರ್ತಾವಲ್ಲ, ಇವು ವಾಮ್ ಕರೆಂಟ್ ಅಂತ ಕರಿತೀವಿ ಸರ್, ಉಷ್ಣೋದಕ ಪ್ರವಾಹಗಳು ಅಂತ ಕರಿತೀವಿ. ಇವುಗಳು ಏನು ಮಾಡ್ತಾವಂದರೆ ನೆಕ್ಸ್ಟ್ ನಾರ್ತಿಂದ ಬರ್ತಕ್ಕಂಥ ಶೀತೋದಕ ಪ್ರವಾಹದೊಂದಿಗೆ ಸೇರ್ಕೋತಾವೆ. ಹಾಗಾದರೆ ನಾರ್ತಿಂದ ಬರೋ ಕರೆಂಟ್ ಯಾವುದು ಅಂತ ಕೇಳಿದ್ರೆ, ಸೊ ಇಲ್ಲಿ ಕೂಡ ನಾರ್ತಲ್ಲಿ ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತ ಬರುತ್ತೆ. ಈ ವೆಸ್ಟ್ ವಿಂಡ್ ಡ್ರಿಫ್ಟ್ ಏನು ಮಾಡ್ತಾ, ಬೆರಿಂಗ್ ಸ್ಟ್ರೀಟ್ ಮೂಲಕ ಕಂಟಿನ್ಯೂ ಆಗಿ ಸೌತ್ವರ್ಡ್ ಮೂವ್ ಆಗುತ್ತೆ. ಸೌತ್ವರ್ಡ್ ಮೂವ್ ಆಗಬೇಕಾದಾಗ ಇದಕ್ಕೆ ನಾವೇನು ಕರಿತೀವಿ ಅಂದರೆ ಕಾಮ್ಚಾಕ್ ಕರೆಂಟ್ ಅಂತ ಕರಿತೀವಿ ಸರ್. ಈ ಕಾಮ್ಚಾಕ್ ಕರೆಂಟ್ ಏನು ಮಾಡ್ತದ, ಇಲ್ಲಿಂದ ಕಂಟಿನ್ಯೂ ಆಗಿ ಸೊ ಈ ಕಡೆ ಅಂದ್ರೆ ರಷ್ಯಾ ಪಾರ್ಟ್ ಹಿಡ್ಕೊಂಡು ಹಿಂಗೆ ಬರುತ್ತೆ. ಅಲ್ಲಿ ಏನು ಮಾಡ್ತದೆ ಅಂದರೆ ಸೊ ಈ ಕಡೆ ಜಪಾನ್ ನಿಯರೆಸ್ಟ್ ಬಂದಾಗ ಅದಕ್ಕೆ ಒಯೋಶಿಯೋ ಕರೆಂಟ್, ನಥಿಂಗ್ ಬಟ್ ಕೋಸ್ಟಾಕ್ ಆ್ಯಂಡ್ ಕುರಿಲ್ ಕರೆಂಟ್. ಈ ಕೋಸ್ಟಾಕ್ ಮತ್ತು ಕುರಿಲ್ ಕರೆಂಟ್ಗಳು ಸೇರಿಕೊಂಡು ಸೊ ಇಲ್ಲಿ ಏನು ಮಾಡ್ತಾವೆ ಅಂತ ಕೇಳಿದ್ರೆ, ಸೊ ಎರಡೂ ನೋಡ್ರಿ, ಇದು ವಾಮ್ ಕರೆಂಟ, ಕುರಿಯೋಶಿಯೋ ವಾಮ್ ಕರೆಂಟ, ಒಯೋಶಿಯೋ ಕೋಲ್ಡ್ ಕರೆಂಟ್, ಎರಡು ಕೊಲಾಬ್ರೇಟ್ ಆಗ್ತಾವೆ ಸರ್ ಇಲ್ಲಿ. ಸೊ ಈ ಕೊಲಾಬ್ರೇಟ್ ಆದವು ಅಂದ್ರೆ ಇಲ್ಲಿ ಬ್ಯಾಂಕ್ಗಳನ್ನು ರಚನೆ ಮಾಡ್ತಾವ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ನೋಡೋಣ, ಬ್ಯಾಂಕ್ಸ್ಗಳು ಅದು ಹೆಂಗೆ ಫಾರ್ಮೇಷನ್ ಆಗ್ತಾವೆ, ಅಲ್ಲಿ ಫಿಶಿಕಲ್ಚರ್ ಯಾವ ರೀತಿ ನಡೀತದ, ಸೊ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಯಾವ ರೀತಿ ಜಾಸ್ತಿ ಆಗ್ತದ ಅನ್ನೋದನ್ನು ನಾವು ನೋಡ್ಕೊತ ಹೋಗೋಣ. ಸೊ ಅಲ್ಲಿನಿಂದ ನೆಕ್ಸ್ಟ್ ನಾವು ಅದೇನು ಮಾಡ್ತಾವ, ನೆಕ್ಸ್ಟ್ ಮೂವ್ ಹಾಕೋದು ಬರುತ್ತಾ, ನಾರ್ತ್ ಪೆಸಿಫಿಕ್ ಕರೆಂಟ್ ಆಗಿ ಬರುತ್ತೆ ಸರ್. ಈ ನಾರ್ತ್ ಪೆಸಿಫಿಕ್ ಕರೆಂಟ್ ಆಗಿ ಬಂದ ಸಮ್ ಅಪ್ ಏನಂದ್ರೆ ಸೊ ಈ ಕರೆಂಟ್ ಮತ್ತೇನಂದ್ರೆ 2 ಬ್ರಾಂಚ್ ಆಗಿ ಡೈವರ್ಟ್ ಆಗ್ತದೆ. ಒಂದು ಕಂಟಿನ್ಯೂ ಹೋದರೆ ಒಂದು ಸಬ್ ಆರ್ಕಟಿಕ್ ಕರೆಂಟ್ ಅಂತ ನೆಕ್ಸ್ಟ್ ನಾರ್ತಲ್ಲಿ ಒಂದು ಕರೆಂಟ್ ಬರುತ್ತೆ. ಆ ಕರೆಂಟ್ ಕಂಟಿನ್ಯೂ ಆಗಿ ಹೋಗಿ ಏನು ಮಾಡ್ತದೆ, ಅಲಸ್ಕಾ ಟಚ್ ಆಗ್ತದೆ ಸರ್. ಹಾಗಾಗಿ ಇದಕ್ಕೆ ಅಲಸ್ಕಾ ಕರೆಂಟ್ ಅಂತ ಮುಂದೆ ಹೋಗಿ ಹೆಸರು ಕೊಡ್ತೀವಿ. ಸೊ ಈ ಅಲಸ್ಕಾ ಕರೆಂಟ್ ಬಂದು ಏನು ಮಾಡ್ತದೆ, ಮತ್ತೊಳಿ ಕಾಮ್ಚಾಕ್ ಕರೆಂಟ್ ಒಂದಿಗೆ ಸೇರ್ಕೋತದೆ. ಹಾಗಾಗಿ ಈ ನಾರ್ತಲ್ಲಿ ಒಂದು ಸೈಕಲ್ ನಮ್ಗೆ ಕಂಪ್ಲೀಟ್ ಆಯ್ತಾ, ಇದನ್ನು ಸಬ್ ಪೋಲಾರ್ ಗೈರ್ ಅಂತ ಕರಿತೀವಿ. ಅದೇ ರೀತಿ ಸೊ ಇನ್ನೊಂದು ಗೈರ್ ಇದೆ ನೋಡಿ, ನಾರ್ತ್ ಪೆಸಿಫಿಕ್ ಗೈರ್. ಇದು ಎಲ್ಲಿ ಬಂತು ಅಂದರೆ, ಸೊ ನಾನು ಇಲ್ಲಿ ತನಕ ಹೇಳ್ಕೊತ ಬಂದಿದ್ದೆವು, ಕುರಿಯೋಶಿಯೋ ಕರೆಂಟ ಮತ್ತು ಒಯೋಶಿಯೋ ಕರೆಂಟ್. ಸೊ ಎರಡೂ ಕರೆಂಟ್ಗಳು ಕೂಡಿ ನಾರ್ತ್ ಪೆಸಿಫಿಕ್ ಕರೆಂಟ್ ಆಗ್ತದಂತ. ಈ ನಾರ್ತ್ ಪೆಸಿಫಿಕ್ ಕರೆಂಟ್ ಏನು ಮಾಡ್ತಾವ್ರಿ, ಕಂಟಿನ್ಯೂ ಆಗಿ ಬಂದ ಕ್ಯಾಲಿಫೋರ್ನಿಯಾ ಟಚ್ ಆಗತ್ತಾ, ಕ್ಯಾಲಿಫೋರ್ನಿಯಾ ಕರೆಂಟ್ ಆಗಿ ಅದಕ್ಕೆ ಹೆಸರನ್ನು ಬದಲಾಯಿಸ್ತೀವಿ ಸರ್. ಅಂದರೆ ಈ ನಾರ್ತ್ ಪೆಸಿಫಿಕ್ ಕರೆಂಟ್ಗೆ ನಾವು ಕ್ಯಾಲಿಫೋರ್ನಿಯಾ ಕಡೆ ಬಂದಾಗ ಕ್ಯಾಲಿಫೋರ್ನಿಯಾ ಕರೆಂಟ್ ಅಂತ ಕರಿತೀವಿ. ಇದು ಕೂಡ ಕೋಲ್ಡ್ ಕರೆಂಟ್ ಇದೆ. ಸೊ ಈ ಕರೆಂಟ್ ಏನು ಮಾಡ್ತದೆ, ಸೌತ್ವರ್ಡ್ ಮೂವ್ ಹಾಕೋತ ಬಂದ ಸೊ ನಾರ್ತ್ ಇಕ್ವಿಟರ್ ಕರೆಂಟ್ ಒಂದಿಗೆ ಸೇರ್ಕೋತಾವ ಸರ್. ನೋಡ್ರಿ, ನಾರ್ತ್ ಇಕ್ವಿಟರ್ ಕರೆಂಟ್ ಹೋಗಿ ಕುರೋಶಿಯೋ ಕರೆಂಟ್ ಆಯ್ತಾ. ಸೊ ಕುರೋಶಿಯೋ ಕರೆಂಟ್ ಹೋಗಿ ನಾರ್ತ್ ಪೆಸಿಫಿಕ್ ಕರೆಂಟ್ ಆಯ್ತಾ. ನಾರ್ತ್ ಪೆಸಿಫಿಕ್ ಕರೆಂಟ್ ಹೋಗಿ ನೆಕ್ಸ್ಟ್ ಏನು ಮಾಡ್ತು, ಸೊ ಕ್ಯಾಲಿಫೋರ್ನಿಯಾ ಕರೆಂಟ್ ಆಯಿತು. ಕ್ಯಾಲಿಫೋರ್ನಿಯಾ ಕರೆಂಟ್ ಬಂದು ಮತ್ತೆ ಜಾಯಿನ್ ಆಯಿತು. ಸೊ ಹೀಗಾಗಿ ಇದು ಒಂದು ಸರ್ಕಲ್ ಕಂಪ್ಲೀಟ್ ಆಯಿತು. ಇದನ್ನು ನಾರ್ತ್ ಪೆಸಿಫಿಕ್ ಗೈರ್ ಅಂತ ಕರಿತೀವಿ ಸರ್. ಇಷ್ಟು ನಾವು 3 ಗೈರ್ಸನ್ನು ನೋಡಿದೆವು. ಇದಾದಮೇಲೆ ಸೊ ಇನ್ನೂ 2 ಕರೆಂಟನ್ನು ನಮಗೆ ನೋಡಬೇಕಾಗಿದೆ. ಕೌಂಟ್ರ್ ಕರೆಂಟ್ ಅಂತ ಕರಿತೀವಿ ಸರ್. ಕೌಂಟರ್ ವಿರುದ್ಧವಾದ ಒಂದು ಪ್ರವಾಹಗಳು ಅಂತ ಕರಿತೀವಿ. ವಿರುದ್ಧ ಸಾಗರ ಪ್ರವಾಹಗಳು ಯಾವಕ್ಕೂ ವಿರುದ್ಧ ಅದಾವ ಅಂತಂದರೆ ನಾರ್ತ್ ಇಕ್ವಿಟರ್ ಕರೆಂಟ್ ಮತ್ತು ಸೌತ್ ಇಕ್ವಿಟರ್ ಕರೆಂಟ್ಗಳಿಗೆ ಮಾತ್ರ ಅವು ವಿರುದ್ಧವಾದ ಕರೆಂಟ್ ಆಗಿರ್ತವೆ. ಯಾಕೆ ಸರ್ ಅಂತ ಕೇಳಿದ್ರೆ, ಸೊ ಈ ಕರೆಂಟ್ಗಳು ಪಾಸ್ ಹಾಕೋದು ಬರಬೇಕಾದಾಗ ಸೊ ಸರ್ಫೇಸ್ ವಾಟರ್ ಬಾಡಿ ಏನಾಗ್ತದೆ, ಮೂವ್ ಹಾಕೋದು ಬರ್ತದೆ ಸರ್ ಮುಂದಕ್ಕೆ. ಯಾವಾಗ ಇಲ್ಲಿ ಸರ್ಫೇಸ್ ವಾಟರ್ ಬಾಡಿ ಮೂವ್ ಹಾಕೋದು ಬರುತ್ತಲ್ಲ, ಸೊ ಇಲ್ಲಿ ವಾಟರ್ ಬಾಡಿ ಏನಾಗ್ತದೆ, ಹೈ ಆಗ್ತದೆ, ಇಲ್ಲಿ ಡೌನ್ ಆಗ್ತದೆ ಸರ್. ಇಲ್ಲಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತಾ, ಇಲ್ಲೊಂದು ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ. ಮುಂದೆ ಇವು ಡೈವರ್ಟ್ ಆಗಿ ಹೋಗ್ತಾವೆ ಸರ್. ಡೈವರ್ಟ್ ಆಗಿ ಹೋಗಬೇಕಾದಾಗ ಸೊ ಇಲ್ಲಿ ಏನು ಡೌನ್ ಆಗಿರ್ತದಲ್ರಿ, ಇಲ್ಲಿ ಅಪ್ ಆಗಿರ್ತದೆ, ಇಲ್ಲಿ ಜಾಸ್ತಿ ವಾಟರ್ ಸ್ಟೋರ್ ಆಗಿರ್ತದೆ, ಇಲ್ಲೊಂದು ಸ್ವಲ್ಪ ಕಡಿಮೆ ಇರ್ತದೆ. ಈ ವಾಟರ್ ಏನು ಮಾಡ್ತಂದ್ರೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಸಮ್ ಆಫ್ ವಾಟರ್ ಏನು ಮಾಡ್ತದೆ, ಕೌಂಟ್ರ್ ರೀತಿಯಲ್ಲಿ ಹೊಳ್ಳಿ ರಿಟರ್ನ್ ಅಲ್ಲಿಗೆ ಹೋಗ್ತವೆ ಸರ್. ಆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೋಸ್ಕರ, ಆ ಸಮತಲ ಕಾಪಾಡೋದಕ್ಕೋಸ್ಕರ ಏನು ಮಾಡ್ತಾ ಕೌಂಟ್ರಾಗಿ ಹೋಗ್ತವೆ. ಹಾಗಾಗಿ ಸೌತಿಂದ ಏನಾರ ಹೋಯ್ತು ಅಂದರೆ ನೋಡ್ರಿ, ಸೌತ್ ಇಕ್ವಿಟೋರಿಯಲ್ನಿಂದ ಡೈವರ್ಟ್ ಆಗಿರ್ತಕ್ಕಂಥ ಸಮ್ ಆಫ್ ವಾಟರ್ ಹಿಂಗೆ ಹೋಯ್ತು ಅಂದ್ರೆ ಮೂವ್ ಆಯ್ತು ಅಂದ್ರೆ ಅದಕ್ಕೆ ಸೌತ್ ಕೌಂಟ್ರ್ ಕರೆಂಟ್ ಅಂತ ಕರಿತೀವಿ ಸರ್. ಸೌತ್ ಪೆಸಿಫಿಕ್ ಕೌಂಟರ್ ಕರೆಂಟ್ ಅಂತ ಕರಿತೀವಿ. ಅದೇ ನಾರ್ತಲ್ಲಿ ಹೋಯ್ತು ಅಂದರೆ ನಾರ್ತ್ ಇಕ್ವಿಟರ್ ಕೌಂಟರ್ ಕರೆಂಟ್, ನಾರ್ತ್ ಪೆಸಿಫಿಕ್ ಇಕ್ವಿಟರ್ ಕೌಂಟರ್ ಕರೆಂಟ್ ಅಂತ ಕರಿತೀವಿ ಸರ್. ಇದು ನಾರ್ತಲ್ಲಿ ಈ ರೀತಿ ಡೈವರ್ಟ್ ಆಗಿ ಹೋಗಿ ವಾಟರ್ ಬ್ಯಾಲೆನ್ಸನ್ನು ಮಾಡುತ್ತೆ. ಇಷ್ಟಿತ್ತು ನಿಮ್ಮ ಸೊ ಒಂದು ಪೆಸಿಫಿಕ್ ಸಾಗರದ ಒಂದು ಪ್ರವಾಹಗಳು ಅಂತಂದಾಗ, ಪೆಸಿಫಿಕ್ಸ್ ಓಷನ್ ಈ ಒಂದು ಕರೆಂಟ್ಸ್ ಅಂದಾಗ ಇಷ್ಟು ಕಾನ್ಸೆಪ್ಟ್ಗಳು ಮಿನಿಮಮ್ ಆಗಿ ಗೊತ್ತಿರಬೇಕು. ಇದ್ರ ಜೊತೆಗೆ ಕ್ವಿಕ್ ಆಗಿ ಒಂದ್ಸಲ ನೋಡ್ಕೊಂಡು ಬರೋಣ, ಇಲ್ಲಿ ಕೋಲ್ಡ್ ಕರೆಂಟ್ಸ್ ಏನು, ವಾರ್ಮ್ ಕರೆಂಟ್ಸ್ ಏನು. ಸೊ ವಾರ್ಮ್ ಕರೆಂಟ್ಸನ್ನು ನೋಡ್ಕೊಂಡು ಬರ್ತೀವಿ. ಸೊ ಸೌತಲ್ಲಿ ನೋಡೋಣ ಫಸ್ಟು, ಸೌತ್ ಇಕ್ವಿಟರ್ ಕರೆಂಟ್ ಆ್ಯಂಡ್ ಸೌತ್ ಕೌಂಟರ್ ಕರೆಂಟ್.
ಸೊ ನೆಕ್ಸ್ಟ್ ಅದೇ ಏನು ಬರುತ್ತಾ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಸೊ ಇವು 3 ಕರೆಂಟ್ಸ್ ಏನು ಬರ್ತಾವೆ ಸೌತಲ್ಲಿ, ಇವು ವಾರ್ಮ್ ಇನ್ ನೇಚರ್ ಅಂತ ನೋಡ್ತೀವಿ ಸರ್, ಉಷ್ಣ ಪ್ರವಾಹಗಳಾಗಿರ್ತವೆ. ಅದೇ ರೀತಿ ನಾರ್ತಲ್ಲಿ ಉಷ್ಣ ಪ್ರವಾಹಗಳನ್ನ ನೋಡಿದ್ರೆ ನಾರ್ತ್ ಇಕ್ವಿಟೋರಿಯಲ್ ಕರೆಂಟ್ ನೋಡ್ತೀವಿ ಆ್ಯಂಡ್ ನಾರ್ತ್ ಇಕ್ವಿಟೋರಿಯಲ್ ಕೌಂಟರ್ ಕರೆಂಟ್ ನೋಡ್ತೀವಿ ಸರ್. ಇದು 2 ಆಯ್ತು. ಸೊ ಇದಾದಮೇಲೆ ಕುರೋಶಿಯೋ ಕರೆಂಟ್ ಅಂತ ನೋಡ್ತೀವಿ, ಅದಾದಮೇಲೆ ಸುಶಿಮಾ ಕರೆಂಟ್ ಅಂತ ನೋಡ್ತೀವಿ. ಸೊ ಇವು ಕೂಡ ವಾರ್ಮ್ ಕರೆಂಟ್ ಆಗಿರ್ತವೆ ಅಂತ ನೋಡ್ತೀವಿ ಸರ್. ಇದಾದಮೇಲೆ ನೆಕ್ಸ್ಟ್ ನಾವು ನೋಡೋಣ ಕೋಲ್ಡ್ ಕರೆಂಟ್ಸನ್ನು. ಕೋಲ್ಡ್ ಕರೆಂಟ್ಸ್ ಅಂದಾಗ ಇಲ್ಲಿ ನಾವು ನೋಡ್ತೀವಿ ನಾರ್ತಲ್ಲಿ ಸೊ ಬರುತ್ತೆ, ಕಾಮ್ಚಾಕ್ ಕರೆಂಟ್ ಬರುತ್ತೆ, ಒಯೋಶಿಯೋ ಕರೆಂಟ್ ಬರುತ್ತೆ, ಸೊ ಒಸ್ಟಾಕ್ ಕರೆಂಟ್ ಬರುತ್ತೆ ಆ್ಯಂಡ್ ಕುರಿಲ್ ಕರೆಂಟ್ ಬರುತ್ತೆ. ಸೊ ಇವುಗಳು ಏನಂತಂದರೆ ಕೋಲ್ಡ್ ಕರೆಂಟ್ ಆಗಿರ್ತಾವೆ ಅಂತ ನೋಡ್ತೀವಿ ಸರ್. ಅದೇ ರೀತಿ ಸೊ ಪೆಸಿಫಿಕ್ ಓಷನ್ ಕರೆಂಟ್ ಕೂಡ ಕೋಲ್ಡ್ ಕರೆಂಟ್ ಇರುತ್ತೆ. ಅದೇ ಸಬ್ ಆರ್ಕಟಿಕ್ ಕರೆಂಟ್ ಕೂಡ ಕೋಲ್ಡ್ ಇರುತ್ತೆ, ಅಲಸ್ಕಾ ಕರೆಂಟ್ ಕೂಡ ಕೋಲ್ಡ್ ಇರುತ್ತೆ. ಅದೇ ರೀತಿ ಕ್ಯಾಲಿಫೋರ್ನಿಯಾ ಕರೆಂಟ್ ಕೂಡ ಕೋಲ್ಡ್ ಇದೆ ನೋಡ್ರಿ. ಕ್ಯಾಲಿಫೋರ್ನಿಯಾ ಕರೆಂಟ್, ಅಲಸ್ಕಾ ಕರೆಂಟ್, ಸಬ್ ಆರ್ಕಟಿಕ್ ಕರೆಂಟ್, ನಾರ್ತ್ ಪೆಸಿಫಿಕ್ ಕರೆಂಟ್, ಒಯೋಶಿಯೋ ಕರೆಂಟ್, ಒಸ್ಟಾಕ್, ಕುರಿಲ್ ಆ್ಯಂಡ್ ಕಾಮಚ್ ಕರೆಂಟ್. ಇದು ನಾರ್ತಲ್ಲಿ ಆದರೆ ಸೌತಲ್ಲಿ 2 ಬರ್ತವೆ, ವೆಸ್ಟ್ ವಿಂಡ್ ಡ್ರಿಫ್ಟ್ ಆ್ಯಂಡ್ ಪೆರು ಕರೆಂಟ್ ಆರ್ ಹಂಬೋಲ್ಟ್ ಕರೆಂಟ್ ಅಂತ ಕರಿತೀವಿ ಸರ್. ಇಷ್ಟು ನಿಮ್ಮ ಸೊ ಕೋಲ್ಡ್ ಮತ್ತು ವಾರ್ಮ್ ಕರೆಂಟ್, ಅದು ಪೆಸಿಫಿಕ್ ಓಷನ್ ಕರೆಂಟ್ಸ್ ಅಂತ ನೋಡ್ತೀವಿ. ಇನ್ನು ಇತರೆ ಎಲ್ಲ ವಿಡಿಯೋಗಳನ್ನು ಇಂಥ ಎಲ್ಲ ವಿಡಿಯೋಗಳು ಸೊ ತಮಗೆ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಕೆಂಪು ಬಟನ್ ಒತ್ತೋದನ್ನು ಮರಿಬಾರ್ರಿ. ಈ ವಿಡಿಯೋಗಳಲ್ಲಿ ಏನಾರ ಬದಲಾವಣೆ ನೀವು ಬಯಸಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.